ಹೈ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತಾನೆ ಭಾವಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ದ್ವಿತೀಯ PUCಗೆ ಸಂಬಂಧಿಸಿದಂತಹ ಸಮಾಜಶಾಸ್ತ್ರ ವಿಷಯಕ್ಕೆ ಕ್ವಶನ್ ವಿತ್ ಆನ್ಸರ್ಸ್ ಎರಡು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್. 1 ಅಂಕ 2 ಅಂಕ ಮತ್ತು ಬಿಟ್ಟ ಸ್ಥಳ ಬಂಧಿಸಿ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಮೊದಲನೇ ಕ್ವಶನ್, ಬಹು ಆಯ್ಕೆ ಪ್ರಶ್ನೆಗಳು. ಹಿಂದೂ ಪದವನ್ನು ಮೊದಲು ಬಳಸಿದವರು ಯಾರಪ್ಪ ಅಂತಂದ್ರೆ ಅರಬ್ಬರು ನೋಡಿ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಈಸ್ ಕರೆಕ್ಟ್ ಇದೆ. ತದನಂತರವಾಗಿ ಎರಡನೇ ಕ್ವಶನ್, ಭಾರತದಲ್ಲಿ ಅಂತರ್ಜಾತಿ ವಿವಾಹಕ್ಕೆ ಕಾನೂನಿನ ಮಾನ್ಯತೆ ನೀಡಿದ ಮೊದಲ ಕಾನೂನು ಯಾವುದಪ್ಪ ಅಂತಂದ್ರೆ ಇದಕ್ಕೆ ಆಪ್ಷನ್ ಸರಿಯಾದ ಆನ್ಸರ್ ಅಂತಂದ್ರೆ ಆಪ್ಷನ್ಸ್ ಬಿ ಈಸ್ ಕರೆಕ್ಟ್ ನೋಡಿ ಫ್ರೆಂಡ್ಸ್. ವಿಶೇಷ ವಿವಾಹ ಕಾಯ್ದೆ 1872 ಅಂತಿದೆಲ್ಲ, ಇದು ಆನ್ಸರ್ ಕರೆಕ್ಟ್ ಇದೆ. ತದನಂತರವಾಗಿ ಮೂರನೇ ಕ್ವಶನ್, ಸೂಕ್ಷ್ಮ ಹಣಕಾಸು ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂತ ಬಂದಾಗ ಆಪ್ಷನ್ಸ್ ಎ ಮೊಹಮ್ಮದ್ ಯೂನಸ್ ಅಂತ ನೋಡಿ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಪ್ರಥಮ ರಾಜ್ಯಗಳು ಅಂತಂದ್ರೆ ಆಂಧ್ರ ಪ್ರದೇಶ್ ಮತ್ತು ರಾಜಸ್ಥಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ಕರೆಕ್ಟ್ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಒಂದು ಜಾತಿ ಒಂದು ಧರ್ಮ ಒಬ್ಬನೇ ದೇವರು ಎಂಬ ಧ್ಯೇಯವಾಕ್ಯದ ಪ್ರತಿಪಾದಕರು ಯಾರಂತಂದ್ರೆ ಆಪ್ಷನ್ಸ್ ಡಿ ಇಸ್ ಕರೆಕ್ಟ್, ಶ್ರೀ ನಾರಾಯಣ ಗುರು. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಇದೇ ರೀತಿಯಾಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅದೇ ರೀತಿಯಾಗಿ ಬಿಟ್ಟ ಸ್ಥಳವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್. ಆರನೇ ಕ್ವಶನ್, ಜನಸಂಖ್ಯಾಶಾಸ್ತ್ರ ಪದವನ್ನು ಪರಿಚಯಿಸಿದವರು ಯಾರು ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಅಚಿಲ್ ಗಿಲಿಯಾಡ್. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಏಳನೇ ಕ್ವಶನ್, ಆದಿವಾಸಿ ಪಂಚಶೀಲ ತತ್ವಗಳು ಪ್ರತಿಪಾದಕರು ಜವಾಹರ್ಲಾಲ್ ನೆಹರು. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಆಲ್ಮೋಸ್ಟ್ ಅಲ್ಲ ಏನು ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಕ್ವಶನ್ ಪೇಪರ್, ಅದೇ ಒಂದು ಕ್ವಶನ್ಸ್ ಬಂದಿದಾವೆ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಎಂಟನೇ ಕ್ವಶನ್ಸ್, ಮಾಧ್ಯಮ ದೊರೆಯರಾದವರು ಯಾರಂತಂದ್ರೆ ರೂಪರ್ಟ್ ಮರ್ಡಾಕ್. ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್. ಅದೇ ರೀತಿಯ ಸತ್ಯ ಶೋಧಕ ಸಮಾಜವನ್ನು ಪ್ರತಿಪಾದಿಸಿದವರು ಯಾರು ಅಂತಂದ್ರೆ ಜ್ಯೋತಿಬಾ ಫುಲೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ 10ನೇ ಕ್ವಶನ್ಗೆ, ವಿದ್ಯಮಾನ ಮಾಧ್ಯಮವು ಕೃತಕ ನೈಜತೆಯನ್ನು ಸೃಷ್ಟಿಸಿವೆ ಎಂದು ಕರೆದವರು ಯಾರು ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಜೀನ್ ಬ್ರೂಡಿಲಾರ್ಡ್. ಇದಕ್ಕೆ ಸರಿಯಾದ ಉತ್ತರ 10ನೇ ಕ್ವಶನ್ಗೆ. ಅದೇ ರೀತಿಯಾಗಿ ಹೊಂದಿಸಿ ಬರೆಯಿರಿ ಕೂಡಿ ಇದ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್. 11ನೇ ಕ್ವಶನ್, ಎ ಥಿಯೋಸಾಫಿಕಲ್ ಸೊಸೈಟಿ ಅಂತ ಬಂದಾಗ ಅನಿ ಬೆಸೆಂಟ್. ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಬಿ ಯಂಗ್ ಇಂಡಿಯಾ ಅಂತ ಬಂದ್ರೆ ಮಹಾತ್ಮ ಗಾಂಧೀಜಿ. ಇದಕ್ಕೆ ಸರಿಯಾದ ಉತ್ತರ. ಕೂಲಿಗಾಗಿ ಕಾಳು ಯೋಜನೆ. ಇದಕ್ಕೆ ಸರಿಯಾದ ಉತ್ತರ 1977 ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಕಾಣದ ಕೈ. ಇದಕ್ಕೆ ಸರಿಯಾದ ಉತ್ತರ ಅಡಮ್ ಸ್ಮಿತ್ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ WTO ಧ್ವಂಸ ಅಂತ ಬಂದಾಗ 2001. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿಯಾಗಿ 1 ಅಂಕದ ಪ್ರಶ್ನೆ ಕೂಡ ಇದ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. 12ನೇ ಕ್ವಶನ್, ಭಾರತದ ಪ್ರಾಚೀನ ಹೆಸರುಗಳಲ್ಲಿ ಯಾವುದಾದ್ರೂ ಒಂದನ್ನು ಬರೆಯಿರಿ ಅಂತಂದ್ರೆ ಭರತ ವರ್ಷ. ಇದಕ್ಕೆ ಭರತ ವರ್ಷ, ಜಂಬೂದ್ವೀಪ, ಯಾವುದಾದ್ರೂ ಒಂದು ಬರೆಯಿರಿ. ತದನಂತರ 13ನೇ ಕ್ವಶನ್, ಕರ್ಣವನ್ ಎಂದರೆ ಯಾರು ಅಂತಂದ್ರೆ ಬ್ರಿಟಿಷ್ ಆಡಳಿತದಲ್ಲಿ ಗ್ರಾಮದ ಲೆಕ್ಕಗನಿಗೆ ಕರ್ಣವನ್ ಎಂದು ಕರೆಯುತ್ತಾರೆ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ 14ನೇ ಕ್ವಶನ್, ಲಿಂಗ ತಾರತಮ್ಯ ಎಂದರೇನು ಅಂತ ಬಂದಾಗ ಗಂಡು ಮತ್ತು ಹೆಣ್ಣು ಎಂಬ ಲಿಂಗದ ಆಧಾರದ ಮೇಲೆ ಮಾಡುವ ತಾರತಮ್ಯವನ್ನು ಲಿಂಗ ತಾರತಮ್ಯ ಎಂದು ಕರೆಯುತ್ತಾರೆ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ 15ನೇ ಕ್ವಶನ್, ನಬಾರ್ಡ್ ಅನ್ನು ವಿಸ್ತರಿಸಿ ಅಂತ ಬಂದಾಗ ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ನೋಡಿ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿಯಾಗಿ 16ನೇ ಕ್ವಶನ್, ಸಾಮಾಜಿಕ ಚಳವಳಿ ಎಂದರೇನು? ಒಂದು ನಿರ್ದಿಷ್ಟ ಗುರಿಯನ್ನು ಸಾಧಿಸಲು ಜನರ ಗುಂಪು ಸಂಘಟಿತವಾಗಿ ನಡೆಸುವ ಪ್ರಯತ್ನವೇ ಸಾಮಾಜಿಕ ಚಳವಳಿ ಎಂದು ಕರೆಯಬಹುದು. ಅದೇ ರೀತಿಯಾಗಿ ಇದೇ ಒಂದು ವಿಡಿಯೋದಲ್ಲಿ 2 ಅಂಕದ ಪ್ರಶ್ನೆಗಳು ಕೂಡ ಸಂಪೂರ್ಣವಾಗಿ ನೋಡಿ ಬಿಡೋಣ ನೋಡಿ ಫ್ರೆಂಡ್ಸ್. ಭಾರತದ 2 ಧಾರ್ಮಿಕ ಸಮೂಹಗಳನ್ನು ಹೆಸರಿಸಿ ಅಂತಂದ್ರೆ ಹಿಂದೂ ಧರ್ಮ ಮತ್ತು ಮುಸ್ಲಿಂ ಧರ್ಮ, ಇಸ್ಲಾಂ ಧರ್ಮ, ಯಾವ್ದಾದ್ರು 2 ಬರೀರಿ. ಅದೇ ರೀತಿಯಾಗಿ ಕರ್ನಾಟಕದ 2 ಪರಿಶಿಷ್ಟ ಜಾತಿಗಳನ್ನು ವಿವರಿಸಿ ಅಂತಂದ್ರೆ ಆದಿ ದ್ರಾವಿಡ ಮತ್ತು ಲಂಬಾಣಿ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಮಹಿಳಾ ಸಬಲೀಕರಣಕ್ಕೆ ಕಾರಣ ಆದ 2 ಕಾನೂನಾತ್ಮಕ ತಂತ್ರಗಳನ್ನು ವಿವರಿಸಿ ಅಂದ್ರೆ ಕೌಟುಂಬಿಕ ಹಿಂಸಾಚಾರ ತಡೆ ಕಾಯ್ದೆ, ಅದೇ ರೀತಿಯಾಗಿ ವರದಕ್ಷಿಣೆ ನಿಷೇಧ ಕಾಯ್ದೆ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 20ನೇ ಕ್ವಶನ್, ಭಾರತದ ಗ್ರಾಮಗಳ 2 ಲಕ್ಷಣಗಳನ್ನು ತಿಳಿಸಿ ಅಂದ್ರೆ ಕೃಷಿ ಪ್ರಧಾನತೆ ಮತ್ತು ಸರಳ ಜೀವನ. ಇದು ಕರೆಕ್ಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ 21ನೇ ಕ್ವಶನ್ಗೆ ಬಂದಾಗ
ಬೇರ್ ಟಾಕ್ಸ್ ಪ್ರಕಾರದ ಸಾಮಾಜಿಕ ಚಳವಳಿ ಪ್ರಮುಖ ಅಂಶಗಳನ್ನು ತಿಳಿಸಿ ಅಂತ ಬಂದಾಗ ಗುರಿ ಮತ್ತು ಉದ್ದೇಶಗಳ ಸ್ಪಷ್ಟತೆ, ಸಂಘಟಿತ ರಚನೆ ಮತ್ತು ನಾಯಕತ್ವ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ 22ನೇ ಕ್ವಶನ್, ಪ್ರಸ್ತುತ ಭಾರತದಲ್ಲಿ 2 ಮಹಿಳಾ ಸಮಸ್ಯೆಗಳನ್ನು ಬರೆಯಿರಿ ಅಂತ ಬಂದಾಗ ಲಿಂಗ ತಾರತಮ್ಯ ಮತ್ತು ಶಿಕ್ಷಣ ಉದ್ಯೋಗ ಅವಕಾಶಗಳಲ್ಲಿ ಅಸಮಾನತೆ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 23ನೇ ಕ್ವಶನ್, ಪಾಶ್ಚಿಮಾತ್ಯೀಕರಣವನ್ನು ವ್ಯಾಖ್ಯಾನಿಸಿ ಅಂದ್ರೆ ಪಾಶ್ಚಿಮಾತ್ಯ ಸಂಸ್ಕೃತ ಮೌಲ್ಯಗಳು ಮತ್ತು ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವ ಪ್ರಕ್ರಿಯೆ ಪಾಶ್ಚಿಮಾತ್ಯೀಕರಣ ಎಂದು ಕರೆಯಬಹುದು ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ 24ನೇ ಕ್ವಶನ್, ಸಾಂಸ್ಕೃತಿಕ ಅನುಕರಣ ಯಾವುದಾದರೆ ಟೀಕೆಗಳನ್ನು ಬರೆಯಿರಿ ಅಂತ ಬಂದಾಗ ಕೆಳ ಜಾತಿಗಳ ಸಂಸ್ಕೃತಿ ಮತ್ತು ಗುರಿಯನ್ನು ಕಡೆಗಣಿಸುತ್ತದೆ, ಎರಡನೇದು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ನಾಶಪಡಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಫ್ರೆಂಡ್ಸ್. 5 ಅಂಕದ ಪ್ರಶ್ನೆಗಳಿಗೂ ಕೂಡ ಆನ್ಸರ್ಸ್ ಬೇಕಾಗಿದ್ರೆ ನನಗೆ ಕಮೆಂಟ್ ಮಾಡಿ, ಖಂಡಿತವಾಗಿಯೂ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ನಾನು ಹೇಳಿರುವ ಪ್ರಶ್ನೆ ಪತ್ರಿಕೆ ಏನು ಹಿಂದೆ ಬಿಡುಗಡೆ ಮಾಡಿದ್ದೀನಲ್ಲ ಅದೇ ಕ್ವಶನ್ಸ್, ವೈವಿಧ್ಯತೆ ಬಂದಿದೆ, ಹಿಂದೂ ಆಯೋಗ ಬಂದಿದೆ, ಭಾರತ ಗ್ರಾಮಗಳ ಕೃಷಿ ಆರ್ಥಿಕ ಅದನ್ನು ಕೂಡ ಬಂದಿದೆ, ನಾನು ಹೇಳಿದ ಅವಿಭಕ್ತ ಕುಟುಂಬದ ಮೇಲೆ ಕ್ವಶನ್ಸ್ ಬಂದಿದೆ, ಸಂಪೂರ್ಣ ಆನಂದ ಸಮಿತಿ 25ನೇ ಕ್ವಶನ್ ಅದನ್ನು ಕೂಡ ಬಂದಿದೆ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ನಮ್ಮ ಸದಾ ಇರಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರಿಗೂ ಜೈ ಕರ್ನಾಟಕ ಮಾತೆ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಅದೇ ರೀತಿಯಾಗಿ ಇನ್ನೊಂದು ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ, ನೆಕ್ಸ್ಟ್ ನಿಮ್ಗೆ ರಿಸಲ್ಟ್ ಯಾವಾಗ ಬರುತ್ತೆ ಎಲ್ಲ ಒಂದು ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್. ಆದ ಕಾರಣವಾಗಿ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಡಿಗ್ರಿ, SLC, PUC ಆಲ್ಮೋಸ್ಟ್ ಆಲ್ ಎಲ್ಲ ಎಜುಕೇಶನ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಎಲ್ಲರಿಗೂ.